ಗಣ್ಯಮಾನ್ಯರಿಂದ ಹೆಲ್ಪ್ ಲೈನ್ ಲಾಂಚಿಂಗ್ ತೆಗೆದ್ಬಿಡ್ರಿ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮುಸ್ಲಿಮರಲ್ಲಿ 1000 ಸಮಸ್ಯೆಗಳಿವೆ. ಅವರು 4 ಜನ ಹೆಂಡತಿಯರು ಬೇರೆ ಹೆಂಡತಿಯರು ಜಗಳಾಡ್ಕೊಂಡು ನಮ್ಗೆ ಫೋನ್ ಮಾಡಿ ಮುತಾಲಿಕರೇ ಇದು ನಾವು ಗಂಡ ಹೆಂಡತಿ ಜಗಳ ನಮ್ಮ ಗಂಡ ಹಂಗ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ನಾವೇ ಉದಾಹರಣೆ ಹೇಳ ಲವ್ ಜಿಹಾದ್ ಟೈಪ್ ಮುಸ್ಲಿಂ ಹುಡುಗಿಗೆ ಒಬ್ಬ ಹಿಂದೂ ಹುಡುಗ ಲವ್ ಮಾಡ್ತಾನ, ಅವ ನನ್ನ ಮದುವೆ ಆಗಂತೇಳಿ ಇದನ್ನ ಕೊಡ್ತಾನ. ಇವ್ ಮುಸ್ಲಿಂ ಮನ್ಯಾಗ ಹೋಗಂಗಿಲ್ಲ, ಹಿಂದೂ ಮನ್ಯಾಗ ಹೋಗಂಗಿಲ್ಲ, ಅದೇನೋ ಬಟ್ ಕಾನ್ಫ್ಲಿಕ್ಟ್ ಆಗ್ತೈತಿ. ಅಂತ ಟೈಮ್ ಒಳಗ ಆ ಹುಡುಗಿ ನಿಮಗ್ ಫೋನ್ ಮಾಡಿಲ್ಲ ಅಂದ್ರೆ, ಅಥವಾ ಆ ಹುಡುಗ ನಾನು ಇಂತ ಮುಸ್ಲಿಂ ಹುಡುಗಿನ ಮದುವೆ ಆಗತ್ತೇನೆ ನನಗೆ ಹೆಲ್ಪ್ ಮಾಡ್ರಿ ಅಂತ ಕೇಳಿದ್ರೆ ನಿಮ್ ಸಂಘಟನೆ ಏನ್ ಮಾಡ್ತೀವಿ? 100ಕ್ಕೆ 100 ಅದಕ್ಕೆ ಪರಿಹಾರ ಮಾಡ್ತೀವಿ. ಇಲ್ಲಿವರೆಗೆ ಸುಮಾರು 2-2.5 ಸಾವಿರ ಮುಸ್ಲಿಂ ಹುಡುಗಿಯರನ್ನ ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿ ರಕ್ಷಣೆ ಕೊಟ್ಟಿದ್ದೀವಿ, ಉದ್ಯೋಗ ಕೊಟ್ಟಿದ್ದೀವಿ. ಸೊ ಆನಂದವಾಗಿದೆ. ನಾವು ಅವರ ರೀತಿಯ ಉದ್ದೇಶ, ಪ್ರೀತಿ ಪ್ರೇಮದ ಮುಸ್ಲಿಮರ ಉದ್ದೇಶ ಬೇರೆ ಇದೆ. ನಾನು ಹೇಳ್ದಲ್ಲ, ಈ ಮಹಿಳೆಯರಂದ್ರೆ ಹೊಲ ಇದ್ದಂಗೆ, ಯಾರು ಬೇಕಾದವ್ರು ಎಷ್ಟು ಬೇಕಾದ್ರೂ ನೀವು ಬಿತ್ತಿ ಫಲ ತಗೊಳ್ಳಿ ಅಂತ ಏನ್ ಮಾಡ್ತೀವಿ. ನಮ್ಮಲ್ಲಿ ಆ ರೀತಿ ಇಲ್ಲ. ಮಾತೃ ದೇವೋಭವ ಅಂತ ಹೇಳಿದ್ವಿ ನಾವು. ಸ್ತ್ರೀಯನ್ನ ಗೌರವದಿಂದ ಕಾಣುವಂತ ಈ ದೇಶದಲ್ಲಿ 13 ಲಕ್ಷ ಅತ್ಯಾಚಾರಗಳಾಗ್ತಾ ಇದ್ದಾವೆ ಅಂತಂದ್ರೆ ನಮಗೆ ನಾಚಿಕೆ ಆಗ್ತಾ ಇದೆ. ಎಲ್ಲಿ ತಪ್ತಾ ಇದೀವಿ, ಯಾರು ತಪ್ತಾ ಇದ್ದಾರೆ? ಆ ಮಹಿಳೆಯರ ಕಥೆ ಏನು? 21, 22, 23 3 ವರ್ಷದಲ್ಲಿ 40,000 ಹೆಣ್ಣು ಮಕ್ಕಳ ನಾಪತ್ತೆ ಆಗಿದ್ದಾರೆ. 45,000 ಅಪ್ರಾಪ್ತ ಹುಡುಗಿಯರು ಗರ್ಭಿಣಿಯಾಗಿದ್ದಾರೆ. 13,000 ಮಕ್ಕಳು ನಾಪತ್ತೆ ಆಗಿದ್ದಾರೆ. ಈ ಅಂಕಿ ಸಂಖ್ಯೆ ನೋಡಿದರೆ 3 ವರ್ಷದಲ್ಲಿ ಭಯ ಆಗುತ್ತೆ. ಹಾಗಾದ್ರೆ ಕಾನೂನಿನ ಪ್ರಕ್ರಿಯೆ, ಪೊಲೀಸ್ ಸ್ಟೇಷನ್, ರಾಜಕಾರಣಿಗಳು ನಾವು ಏನ್ ಮಾಡ್ತಾ ಇದ್ದೀರಿ? ನೀವು ಬರೇ ರಾಜಕಾರಣ, ದುಡ್ಡು ಹೊಡೆಯೋದು, ಅಧಿಕಾರ ಇದೇ ಅಂತಲ್ಲ ನಿಮ್ದು. ಮಹಿಳೆಯರ ಸುರಕ್ಷತೆ ಹಿನ್ನೆಲೆಯಲ್ಲಿ ಏನು ಯಾವ ರೀತಿ ಯೋಚನೆ ಮಾಡಿದಿರಿ ಅಂತನ್ನುವಂತ ಬಹಳ ಗಂಭೀರವಾಗಿ ಇವತ್ತು ಯೋಚನೆ ಮಾಡಬೇಕು ಅಂತನ್ನುವಂತ ನಾನು ಕೋರ್ಟಿಗೆ, ಪೊಲೀಸ್ ಸ್ಟೇಷನ್, ಪೊಲೀಸ್ ಇಲಾಖೆಗೆ ಮತ್ತು ರಾಜಕಾರಣಿಗಳಿಗೆ 3 ಜನ ಜವಾಬ್ದಾರಿ ಇದೆ ಇದಕ್ಕೆ. ಸೊ ಆ ಅಂಕಿ ಸಂಖ್ಯೆಗಳ ಗಮನದಲ್ಲಿ ಇಟ್ಟುಕೊಂಡು ಇವತ್ತಿನ ಏನೊಂದು ಈ ಸಹಾಯವಾಣಿಯನ್ನ ನಾವು ಡಿಕ್ಲೇರ್ ಮಾಡಿದ್ದೀವಿ. ಸೊ ಅದರ ಸಂಬಂಧಪಟ್ಟಾಗೆ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮುಸ್ಲಿಮ ಸಮಾಜಕ್ಕೆ ನಾನು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಇವತ್ತು ಇಸ್ಲಾಂನಲ್ಲಿ ಮಹಿಳೆಯರಿಗೆ ಗೌರವ ಇಲ್ಲ, ಮಹಿಳೆಯರಿಗೆ ಮಾನ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಇಸ್ಲಾಂನಲ್ಲಿ ನಿಮ್ ಪುಸ್ತಕದಲ್ಲೇ ಹೇಳುತ್ತೆ, ಮಹಿಳೆಯರು ಒಂದು ಹೊಲ ಇದ್ದ ಹಾಗೆ, ಎಷ್ಟು ಬೇಕಾದಷ್ಟು ಬಿತ್ತಿ, ಯಾರು ಬೇಕಾದವ್ರು ಬಿತ್ತಿ ಬೆಳೆ ತಕ್ಕೊಳ್ಳಿ ಅಂತನ್ನುವಂಥದ್ದು ಪುಸ್ತಕದಲ್ಲೇ ಹೇಳುತ್ತೆ. ಇನ್ನು ಶಹಬಾನು ಕೇಸ್ ಏನ್ ಹೇಳುತ್ತೆ? ಪಾಪ ಬದುಕಬೇಕು, ಅವಳು ಬೀದಿಗೆ ಬಿದ್ದಿದ್ದಾಳೆ. ತಲಾಕ್ ಅಂತ ಹೇಳಿ 6 ಮಕ್ಕಳನ್ನು ಕಟ್ಕೊಂಡು ಬೀದಿಗೆ ಬಿದ್ದಂತದ್ದು ಕೋರ್ಟ್ ಹೇಳುತ್ತೆ ಅವಳಿಗೆ ಮಾಸಾಸನ ಕೊಡಬೇಕು ಅಂತ ಹೇಳುತ್ತೆ. ಅದರ ವಿರುದ್ಧ ಕಾಂಗ್ರೆಸ್ ಸರ್ಕಾರ, ನಾನು ರಾಜಕಾರಣಿಗಳು ಅಂತ ಯಾಕೆ ಹೇಳಿದೆ ಅಂದ್ರೆ ಇದೇ ಕಾರಣದಿಂದನೇ. ರಾಜೀವ್ ಗಾಂಧಿ ಇದ್ದಂತ ಸಮಯದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಸುಪ್ರೀಂ ಕೋರ್ಟಿನ ಆ ಆರ್ಡರ್ ರದ್ದು ಮಾಡಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಆ ಶಾಬಾನು ಏನು ಒಂದು ಮಾಸಾಸನ ಕೊಡ್ಬೇಕಾದನ್ನು ರದ್ದು ಮಾಡ್ತಾರೆ. ಇದನ್ನ ಕಾಂಗ್ರೆಸ್ನವರು ನಿಮ್ಮ ಮಹಿಳೆಯರಿಗೆ ಕೊಡುವಂತ ಮಾನ ರಕ್ಷಣೆನ ಇದು ಬೀದಿ ಪಾಲಾಗ್ತಾಳ್ರಿ. ಅವಳು ಕೋರ್ಟಿನ ಆಜ್ಞೆಯನ್ನ ಉಲ್ಲಂಘಿಸಿ ಧಿಕ್ಕರಿಸಿ ನೀವು ಮಾಡ್ತಿರಲ್ಲ. ಸೊ ಇದು ಮುಸ್ಲಿಮರ ಮಾನಸಿಕತೆ.
ಇಡೀ ದೇಶದಲ್ಲಿ ಅವತ್ತು ಶಾಬಾನು ವಿರುದ್ಧ ನೀವು ನಮ್ಮ ಶರಿಯಾದಲ್ಲಿ ಕೈ ಹಾಕಂಗಿಲ್ಲ, ಮೂಗು ತೋರಿಸಂಗಿಲ್ಲ, ಸುಪ್ರೀಂ ಕೋರ್ಟ್ ಹೇಳುತ್ತಾರೆ. ಈ ಮುಸ್ಲಿಮರು, ಮುಸ್ಲಿಂ ಮುಲ್ಲಾ ಮೌಲ್ಯಗಳು, ಜಮಾತುಗಳು ಇವರು ಹೇಳ್ತಾರೆ. ಅದರಿಂದ ರಾಜೀವ್ ಗಾಂಧಿ ಅವತ್ತಿನ ಪ್ರಧಾನಮಂತ್ರಿ ಅವರು ಅದನ್ನ ರೆಸೊಲ್ಯೂಷನ್ ಪಾಸ್ ಮಾಡಿ ಸುಪ್ರೀಂ ಕೋರ್ಟ್ ಇದನ್ನು ರದ್ದು ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಮುಸ್ಲಿಮ ಸಮಾಜ ಇನ್ಮೇಲೆ ನಮ್ಮ ಹಿಂದೂ ಹುಡುಗಿಯನ್ನ ಏನಾದರೂ ಈ ರೀತಿಯ ಪ್ರಕ್ರಿಯೆಯನ್ನು ಮಾಡಿದ್ರೆ ಇನ್ನು ಕೋರ್ಟು ಕಚೇರಿ ಇಲ್ಲ. ಹಿಂದೂ ಸಮಾಜ ಮೇಲೆ ಎಚ್ಚರ ಆಗಿದೆ. ಅದಕ್ಕೆ ಉತ್ತರ ಏನ್ ಕೊಡಬೇಕು ಹಿಂದೂ ಸಂಘಟನೆಗಳು ನಾವು ಕೊಡ್ತೀವಿ, ಹಿಂದೂ ಸಮಾಜದ ಉತ್ತರ ಕೊಡುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ.